ಯಾವತ್ತು ಪತ್ರಿ ಸರ್ ಹೇಳೋರು ನ್ಯೂ ಏಜ್ ಸ್ಪಿರಿಚುಯಾಲಿಟಿ. ನಾವು ಹಳೇದಲ್ಲ. ಈಗ ಪತ್ರಿ ಸರ್ ಏನು ಹೇಳಿದ್ರು, ಇವಾಗ ನೋಡಿ ನಾವೆಲ್ಲ ಮಾಡ್ತಿರೋದು ನ್ಯೂ ಏಜ್. ಹಳೇದೆಲ್ಲ ಹೋಯ್ತು. ಡಿಕೋಡಿಂಗ್ ಮಾಡ್ತಾರೆ. ಶ್ಲೋಕಾಸ್ ಇತ್ತು ಭಗವದ್ಗೀತೆಯಲ್ಲಿ, ಎಷ್ಟೋ ಶ್ಲೋಕಾಸ್. ಅದನ್ನೆಲ್ಲ ಶಾರ್ಟ್ ಕಟ್ ಮಾಡಿಬಿಟ್ಟು ಭಗವದ್ಗೀತೆ ಮಾಡಿದ್ರು ಪತ್ರಿಜಿ. ಓದ್ರಿ ಅದನ್ನೆಲ್ಲ. ಕೃಷ್ಣಾಮೃತ ಭಗವದ್ಗೀತೆ ಏನೋ ಇದೆಲ್ಲ, ಅದು ಓದ್ರಿ. ಪತ್ರಿ ಸರ್ ಎಷ್ಟು ಕ್ಲೀನಾಗಿ ಅಂದರೆ ಹಳೆಯದನ್ನೆಲ್ಲ ಈಗ ಅಲ್ಲಿ ಬರೀ ಬೆಳೆ ಇದೆ, ಕಳೆ ಇಲ್ಲ ಅಲ್ಲಿ. ಆ ಕಳೆನೆಲ್ಲ ತೆಗೆದು ಬಿಸಾಕಿ ಬರೀ ಬೆಳೆ ಮಾತ್ರ ಕೊಟ್ಟಿದ್ದಾರೆ ನಮಗೆ. ಅದನ್ನ ಒಬ್ಬ ಗುರು, ಈ ಒಂದು ಎಕ್ಸಾಂಪಲ್. ಯಾಕೆಂದ್ರೆ ಈ ಓಲ್ಡ್ ಏಜ್ ಬಿಟ್ಟು ನ್ಯೂ ಏಜ್ಗೆ ಯಾಕೆ ಬರ್ಬೇಕಂದ್ರೆ ಪತ್ರಿ ಸರ್ ನ್ಯೂ ಏಜ್ ಮಾಸ್ಟರ್. ನಾವೆಲ್ಲ ನ್ಯೂ ಏಜ್ ಮಾಸ್ಟರ್ಸ್. ಒಂದ್ಸರಿ ಏನಾಯ್ತಂತೆ, ಒಬ್ಬ ಗುರು ಇದ್ದಂತೆ, ಎಲ್ಲರೂ ಧ್ಯಾನ ಕಲಿಯಕ್ಕೆ ಹೋದ್ರಂತೆ. ಧ್ಯಾನ ಕಲಿಯಕ್ಕೆ ಹೋದಾಗ ಅಲ್ಲಿ ಅವರು ಒಂದು ಬೆಕ್ಕು ಸಾಕಿದ್ನಂತೆ. ಆ ಬೆಕ್ಕು ಸಾಕಿದ್ದಾಗ ಆ ಬೆಕ್ಕೆಲ್ಲ ಅಡ್ಡಡ್ಡ ಬರೋದು, ಇವರಿಗೆ ತೊಡೆ ಮೇಲೆ ಕುಂದಿರೋದು, ಬಂದು ಗಡ್ಡ ಇದ್ರೆ ಗಡ್ಡ ಹಿಂಗೆ ಕೆರೆಯೋದು. ಈ ಬೆಕ್ಕು ಹಿಂಗೆ ಮಾಡ್ತಿತ್ತಂತೆ. ಹಿಂಗೆ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಆಗುತ್ತಂತಲ್ಲ, ಒಂದು ಬುಟ್ಟಿಗೆ ಹಾಕಿ ಅದನ್ನು ಮುಚ್ಚಿಟ್ಬಿಟ್ರಂತೆ. ಆಮೇಲೆ ಇವ್ರು ಡೈಲಿ ಹೋಗೋದು ಧ್ಯಾನ ಕೇಳೋಕ್ಕೆ. ಇವ್ರು ಬಂದಾರಂತೇಳಿ ಡಿಸ್ಟರ್ಬ್ ಆಗೋದ ಬುಟ್ಟೆಗೆ ಹಾಕೋದು. ಇದಾಯ್ತು. ಇದೆಲ್ಲ ಕಲ್ತ್ಕೊಂಡು ಹೋದ್ರು ಊರಿಗೆ. ಅವ್ರವ್ರ ಸ್ಥಳಕ್ಕೆ ಹೋದ್ರು ಶಿಷ್ಯರು. ಅಲ್ಲಿ ಹೋದ ತಕ್ಷಣ ಧ್ಯಾನ ಕಲಿಯಕ್ಕೆ ಬರ್ತಾರಲ್ಲ, ಅವಾಗ ಬೆಕ್ಕು ಹುಡುಕಾಡ್ತಾರಂತೆ. ಊರಲ್ಲಿ ಹುಡುಕಾಡ್ತಾರೆ, ಬೆಕ್ಕು ಸಿಗಂಗಿಲ್ಲ. ಯಾಕಂದ್ರೆ ಅವ್ರು ಹೇಳಿದ್ದೇನು, ಆ ಬೆಕ್ಕನ್ನ ಬುಟ್ಟಿಗೆ ಹಾಕಿ ಮತ್ತೆ ಧ್ಯಾನ ಹೇಳ್ಕೊಟ್ರಲ್ಲ. ಇವರು ಆ ಬೆಕ್ಕನ್ನು ಹುಡುಕಾಡ್ತಾರೆ, ಎಲ್ಲೇನಿದೆ ಹುಡುಕಿ 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 ಬೆಕ್ಕುಗಳಲ್ಲಿ ತಗೊಂಬಂದು. ಸೊ ಇವ್ರಿಗೆ ಧ್ಯಾನ ಹೇಳ್ಕೊಡ್ಬೇಕಂದ್ರೆ ಆ ಬುಟ್ಟಿನಲ್ಲಿ ಬೆಕ್ಕು ಹಾಕಿ ಆಮೇಲೆ ಹೇಳ್ಕೊಡೋದು. ಹಿಂಗಿರುತ್ತೆ ಓಲ್ಡ್ ಏಜ್. ಓಕೆ. ಓಲ್ಡ್ ಏಜ್ ಅಂದ್ರೆ ಹಿಂಗಿರುತ್ತೆ. ನ್ಯೂ ಏಜ್ ಅಂದ್ರೆ ಅದು ಯಾಕೆ ಮಾಡ್ತಾ ಇದೀವಿ, ಅದು ಹೌದಾ ಇಲ್ಲ, ಅದು ಗೊತ್ತಾಗಬೇಕಿಲ್ಲ ಇಲ್ಲಿ.